ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1141ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ಒಂದೊಳ್ಳೆ ಫ್ಲಾಗ್ಶಿಪ್ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ಹಾಗಾದ್ರೆ ವೆಯ್ಟ್ ಮಾಡಿ. ಐಕ್ಯೂ ಕಂಪ್ನಿಯವರು IQ15R ಈ ಒಂದು ಮೊಬೈಲ್ನ ಲಾಂಚ್ ಮಾಡ್ತಿದ್ದಾರೆ. ಈ ಒಂದು ಮೊಬೈಲ್ನ ಫೆಬ್ರವರಿ 24ನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ OnePlus ಅವರು ಲಾಂಚ್ ಮಾಡಿದ್ರಲ್ಲ OnePlus 15R ಅಂತೇಳಿ, ಆ ಒಂದು ಮೊಬೈಲ್ಗೆ ಇದು ಡೈರೆಕ್ಟ್ ಕಾಂಪಿಟೇಷನ್ ಅಂತಾನೆ ಹೇಳ್ಬೋದು. ಇದರಲ್ಲೂ ಕೂಡ ನಿಮಗೆ 1.5K ರೆಸಲ್ಯೂಷನ್ ಡಿಸ್ಪ್ಲೇ ಇರುತ್ತೆ, 144 Hz ರಿಫ್ರೆಶ್ ರೇಟ್ಗೆ ಸಪೋರ್ಟ್ ಮಾಡುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಈ ಒಂದು ಚಿಪ್ಸೆಟ್ ಯೂಸ್ ಮಾಡಿದ್ದಾರೆ. ಮೇನ್ ಕ್ಯಾಮ್ರಾ ನಿಮಗೆ 200 ಮೆಗಾ ಪಿಕ್ಸೆಲ್ ಇರುತ್ತೆ, 7600 mAh ಬ್ಯಾಟರಿ ಇರುತ್ತೆ, 100 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಸ್ಪೆಸಿಫಿಕೇಶನ್ಸ್ ಮಾತ್ರ ನಿಮಗೆ ಟಾಪ್ ನಾಚ್ ಅಂತಾನೆ ಹೇಳ್ಬೋದು. ಆ ಒಂದು ರೇಂಜ್ ಅಲ್ಲಿ ಯಾರು ಕೂಡ ಇಷ್ಟು ಒಳ್ಳೆ ಸ್ಪೆಸಿಫಿಕೇಶನ್ಸ್ ಕೊಡೋದಕ್ಕಾಗೋದಿಲ್ಲ. ಅಷ್ಟು ರೀಸನಬಲ್ ಪ್ರೈಸ್ ಅಲ್ಲಿ IQ ಅವರು ಲಾಂಚ್ ಮಾಡ್ತಾರೆ. ಯಾರಾದ್ರೂ 50,000 ಒಳಗಡೆ 40,000 ರೇಂಜ್ ಅಲ್ಲಿ ಒಂದೊಳ್ಳೆ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ವೆಯ್ಟ್ ಮಾಡಿ, ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ, ಆಪಲ್ ಕಂಪ್ನಿಯವರು ನಿನ್ನೆ ಸೈಲೆಂಟ್ ಆಗಿ ಆಪಲ್ ಏರ್ ಟ್ಯಾಗ್ ಸೆಕೆಂಡ್ ಜನರೇಷನ್ ಲಾಂಚ್ ಮಾಡಿದ್ದಾರೆ. ಫಸ್ಟ್ ಜನರೇಷನ್ ನೀವೆಲ್ಲರೂ ಕೂಡ ನೋಡಿರ್ತೀರಾ, ಅದಕ್ಕೆ ಅಪ್ಡೇಟೆಡ್ ವರ್ಷನ್ ಅಂತಾನೆ ಹೇಳ್ಬೋದು. ಮತ್ತೇನಾದ್ರೂ ಚೇಂಜಸ್ ಮಾಡಿದಾರ ಬ್ರೋ ಅಂದ್ರೆ ಮೇಜರ್ ಚೇಂಜಸ್ ಏನು ಕೂಡ ಮಾಡಿಲ್ಲ, ನಿಮಗೆ ನೋಡೋದಕ್ಕೆಲ್ಲ ಸೇಮ್ ಟು ಸೇಮೇ ಇರುತ್ತೆ. ಆಪಲ್ ಕಂಪ್ನಿಯವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಲಾಸ್ಟ್ ವರ್ಷನ್ಗೆ ಕಂಪೇರ್ ಮಾಡಿದ್ರೆ ಈ ಅಪ್ಡೇಟೆಡ್ ವರ್ಷನ್ ಅಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. 1.5 ಟೈಮ್ಸ್ ನಿಮಗೆ ಡಿಸ್ಟೆನ್ಸ್ ಕವರೇಜ್ ಅನ್ನೋದು ಜಾಸ್ತಿ ಆಗಿದೆ. ಹಾಗೆ ಬಂದ್ಬಿಟ್ಟು ಇದರಲ್ಲಿ ಇನ್ಬಿಲ್ಟ್ ಸ್ಪೀಕರ್ ಇರುತ್ತೆ, ಅದನ್ನು ಕೂಡ ನಾವು ಅಪ್ಗ್ರೇಡ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಆಪಲ್ ಕಂಪ್ನಿಯವರು ಹೇಳ್ತಿದ್ದಾರೆ. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ ಹತ್ತತ್ರ $30 ಈ ಒಂದನ್ನಾದ್ರೆ ಲಾಂಚ್ ಮಾಡಿದ್ದಾರೆ. ಇದು ನಿಮಗೆ ಪ್ಯಾಕ್ ಆಫ್ 1, ಪ್ಯಾಕ್ ಆಫ್ 4, ಪ್ಯಾಕ್ ಆಫ್ 16 ಸೊ ಈ ರೀತಿಯಾಗಾದ್ರೆ ಇರುತ್ತೆ. ನೀವು ಒಂದು ತಗೊಂಡ್ರೆ ನಿಮಗೆ ಒಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ನೀವು ಪ್ಯಾಕ್ ಆಫ್ 4, ಪ್ಯಾಕ್ ಆಫ್ 8 ತಗೊಂಡಿದ್ದೀರಾ ಅಂದ್ರೆ ಅವಾಗ ನಿಮಗೆ ಒಂದು ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ. ಹಾಗೆ ಬಂದ್ಬಿಟ್ಟು ಆಪಲ್ ಕಂಪ್ನಿಯವರು ಆಪಲ್ ವಾಚ್ಗೆ ಒಂದು ಸ್ಟ್ರಾಪ್ ಕೂಡ ಲಾಂಚ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಬ್ಲಾಕ್ ಯುನಿಟಿ ಅಂತೇಳಿ. ಇದರ ಪ್ರೈಸ್ ಬಂದ್ಬಿಟ್ಟು 9,000 ಇಟ್ಟಿದ್ದಾರೆ. ಜಸ್ಟ್ ಸ್ಟ್ರಾಪ್, ನಿಮಗೆ ವಾಚ್ ಬರೋದಿಲ್ಲ, ಜಸ್ಟ್ ವಾಚ್ ಸ್ಟ್ರಾಪ್ ಏನಿದೆಲ್ಲ ಅದು ನಿಮಗೆ 9,000ಕ್ಕೆ ಲಾಂಚ್ ಮಾಡಿದ್ದಾರೆ. ಬೇರೆ ಬೇರೆ ಸ್ಟ್ರಾಪ್ ಕೂಡ ಇದೆ, 25,000ವರೆಗೂ ಕೂಡ ಇದೆ. ಇದನ್ನ ಇವಾಗ ಲಾಂಚ್ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಆಪಲ್ ಕಂಪ್ನಿಯವರು ನೆಕ್ಸ್ಟ್ ನಮಗೆ ಐಫೋನ್ 18 ಏರ್ ಏನ್ ಬರುತ್ತಲ್ಲ, ಏರ್ 2 ಅಂತಾನೆ ಹೇಳ್ಬೋದು, ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ಸ್ ಕೂಡ ಹೊರಗೆ ಬಂದಿದೆ. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ, ಇವಾಗ ಅಟ್ ಪ್ರೆಸೆಂಟ್ ನಮಗೆ ಐಫೋನ್ ಏರ್ ಏನಿದೆಯಲ್ಲ ಅದಕ್ಕೆ ಕಂಪೇರ್ ಮಾಡಿದ್ರೆ ಇವಾಗ ನೆಕ್ಸ್ಟ್ ಬರೋ ಏರ್ ನಿಮಗೆ ಇನ್ನ ಸ್ಲಿಮ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಅಂದ್ರೆ ಹಳೆ ವರ್ಷನ್ಗೆ ಕಂಪೇರ್ ಮಾಡಿದ್ರೆ ಈ ಸಲ ನೀವು ಮೊಬೈಲ್ ಅನ್ನೋದು ಇನ್ನ ಒಂದ್ ಸ್ವಲ್ಪ ಸ್ಲಿಮ್ ಇರುತ್ತೆ. ಮತ್ತೆ ಇವರು ಬ್ಯಾಟರಿ ಕೆಪಾಸಿಟಿ ಜಾಸ್ತಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆಪಲ್ ಕಂಪ್ನಿಯವರು ಮೇಜರ್ ಆಗಿ ಎಲ್ಲಿ ಇಡುತ್ತಿದ್ದಾರೆ ಅಂದ್ರೆ, ಇವ್ರು ಬಂದ್ಬಿಟ್ಟು ಲಿಥಿಯಂ ಅಯಾನ್ ಬ್ಯಾಟರಿ ಯೂಸ್ ಮಾಡ್ತಿದ್ದಾರೆ. ಬೆಟರ್ ಇವರು ಸಿಲಿಕಾನ್ ಕಾರ್ಬೈಡ್ ಬ್ಯಾಟರಿ ಯೂಸ್ ಮಾಡಿದ್ರೆ ಅಲ್ಲಿ ನಮಗೆ ತುಂಬಾ ಕೆಪಾಸಿಟಿ ಆದ್ರೆ ಸಿಗುತ್ತೆ. ಸೈಜ್ ಕಮ್ಮಿ ಆದ್ರೆ ಕೆಪಾಸಿಟಿ ಜಾಸ್ತಿ, ಆ ಒಂದು ಫೀಚರ್ ನಮಗೆ ಆ ಬ್ಯಾಟರೀಸ್ ಅಲ್ಲಿ ಇರುತ್ತೆ. ಇವರು ಅದನ್ನ ಅಡಾಪ್ಟ್ ಮಾಡ್ಕೊಂತಿಲ್ಲ, ಹಾಗೆ ಬಂದ್ಬಿಟ್ಟು ಶಿಫ್ಟ್ ಕೂಡ ಆಗ್ತಿಲ್ಲ. ಸೊ ನೋಡ್ಬೇಕಾಗತ್ತೆ ಏನಾಗುತ್ತೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ, ನಿಫಾ ವೈರಸ್. ಈ ವೈರಸ್ ಬಗ್ಗೆ ನಾನು ಹೇಳ್ಬೇಕಾಗಿಲ್ಲ, ನಿಮಗೆ ಗೊತ್ತಿರೋದೆ. ಈಗಾಗಲೇ ನ್ಯೂಸ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿರ್ತೀರಾ. ಸಿಂಪಲ್ ಆಗಿ ನಾನು ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಕರೋನಾ ವೈರಸ್ ಇದ್ದಂಗೆ. ಕರೋನಾ ವೈರಸ್ ಬಂದಾಗ ನಾವು ಏನೇನೆಲ್ಲ ಸಫರ್ ಆದ್ವಿ, ಯಾವ ರೀತಿ ಲಾಕ್ ಡೌನ್ ಆಯ್ತೋ, ನೆಕ್ಸ್ಟ್ ಬರೋ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಈ ಒಂದು ನಿಫಾ ವೈರಸ್ ವೆಸ್ಟ್ ಬೆಂಗಾಲ್ ಇಂದ ಸ್ಟಾರ್ಟ್ ಆಗಿದೆ. ಈಗಾಗಲೇ ತುಂಬಾ ಮಟ್ಟಿಗೆ ಇದು ಸ್ಪ್ರೆಡ್ ಆಗ್ತಾ ಇದೆ. ಆಗ್ಲೇ ತುಂಬಾ ಜನನ ಕ್ವಾರಂಟೈನ್ ಕೂಡ ಮಾಡಿದ್ದಾರೆ. ಹತ್ತತ್ರ 200 ಜನನ ಕ್ವಾರಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಇದು ಬಂದ್ಬಿಟ್ಟು ಡೆಡ್ಲಿ ವೈರಸ್ ಅಂತಾನೆ ಹೇಳ್ಬೋದು. ಇವಾಗ ಅಕಸ್ಮಾತ್ ಆಗಿ ಅದೇನಾದ್ರೂ ಇನ್ಫೆಕ್ಟ್ ಆಯ್ತು, ನಮಗೆ ನಿಫಾ ವೈರಸ್ ಬಂತು ಅಂದ್ರೆ ನಾವು ಬದುಕೋ ಚಾನ್ಸು ಕೂಡ 40 to 50% ಮಾತ್ರ ಇರುತ್ತೆ. ಸತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಬಂದ್ಬಿಟ್ಟು ಮೆಡಿಸಿನ್ಸ್ ಕೂಡ ಇಲ್ಲ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಬೆಟರ್ ಮಾಸ್ಕ್ ಯೂಸ್ ಮಾಡಿ, ಕೈ ತೊಳ್ಕೊಂತಾ ಇರಿ, ಹ್ಯಾಂಡ್ ವಾಶ್ ಮಾಡ್ಕೊಂತಾ ಇರಿ. ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದೀರಾ ಅಂದ್ರೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಮತ್ತೆ ಇದ್ರ ಸಿಂಪ್ಟಮ್ಸ್ ಏನು ಬ್ರೋ ಅಂದ್ರೆ, ನಾರ್ಮಲ್ ಕರೋನಾ ವೈರಸ್ ತರಾನೇ ಫೀವರ್ ಇರುತ್ತೆ, ಹೆಡ್ಏಕ್ ಇರುತ್ತೆ, ಹಾಗೆ ಬಂದ್ಬಿಟ್ಟು ಮಸಲ್ ಪ್ಲೇನ್ಸ್ ಜಾಸ್ತಿ ಇರುತ್ತೆ, ಹಾಗೆ ಬಂದ್ಬಿಟ್ಟು ವಾಮಿಟಿಂಗ್ ಕೂಡ ನಿಮಗೆ ಜಾಸ್ತಿ ಆಗುತ್ತೆ. ಇದೊಂದು ಮೇನ್ ಆಗಿ ಡಾಕ್ಟರ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇದು ಮೇಜರ್ ಆಗಿ ಸ್ಪ್ರೆಡ್ ಆಗೋದು ಅನಿಮಲ್ಸ್ ಇಂದ, ಹಾಗೆ ಬಂದ್ಬಿಟ್ಟು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಇಂದ. ಇವಾಗ ನೀವು ಮನೆಗೆ ಹಣ್ಣು ತರಕಾರಿ ಏನಾದ್ರೂ ತಂದಿದ್ದೀರಾ ಅಂದ್ರೆ ಆದಷ್ಟು ಕ್ಲೀನ್ ಆಗಿ ನೀವು ವಾಶ್ ಮಾಡ್ಬಿಟ್ಟು ತಿನ್ನಿ. ಅಂದ್ರೆ ಕ್ಲೀನ್ ಆಗಿ ಬಿಸಿ ನೀರಲ್ಲಿ ತೊಳಿರಿ. ಇವಾಗ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಇವಾಗ ಯಾವ್ದಾದ್ರು ಒಂದು ಹಣ್ಣು ಇಲ್ಲ ತರಕಾರಿಯಲ್ಲಿ ಎಲ್ಲೋ ಒಂದು ಪಾರ್ಟ್ ಅಲ್ಲಿ ಕೆಟ್ಟೋಗಿರುತ್ತೆ, ಅದನ್ನಷ್ಟೇ ತೆಗೆದ್ಬಿಟ್ಟು ಉಳಿದಿದ್ದೆಲ್ಲ ತಿಂತಾ ಇರ್ತಾರೆ. ಆ ರೀತಿಯಾಗಿ ಮಾಡೋದಕ್ಕಾದ್ರೆ ಹೋಗ್ಬೇಡಿ, ಅದರಿಂದನೂ ಕೂಡ ನಿಮಗೆ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನೀವೆಷ್ಟು ಹುಷಾರಾಗಿರ್ತೀರೋ ನಿಮ್ ಲೈಫ್ ಅಷ್ಟು ಹುಷಾರ
ಹುಷಾರಾಗಿ ಇರುತ್ತೆ. ಇವಾಗ ಈ ಒಂದು ವೈರಸ್ ತುಂಬಾ ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಗ್ತಿದೆ. ನ್ಯೂಸ್ ಹೇಳೋದಕ್ಕಿಂತ ಮುಂಚೆ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು Xiaomi Pad 7 ಇದು ನಿಮಗೆ 26,000ಕ್ಕೆ ಸಿಗ್ತಾ ಇದೆ. ನಾರ್ಮಲ್ ಆಗಿ ನಿಮಗೆ 30,000 ರೇಂಜ್ ವರೆಗೂ ಇರುತ್ತೆ, ಇವಾಗ ನಿಮಗೆ 25,000 ರೇಂಜ್ ಅಲ್ಲಿ ಸಿಗ್ತಾ ಇದೆ. ಹಾಗೆ ಬಂದ್ಬಿಟ್ಟು ಸ್ಯಾಮ್ಸಂಗ್ 8 kg ವಾಷಿಂಗ್ ಮಿಷಿನ್, ಇದು ಬಂದ್ಬಿಟ್ಟು ಫ್ರಂಟ್ ಲೋಡ್, ಇದು ಕೂಡ ನಿಮಗೆ 26,000ಕ್ಕೆ ಸಿಗ್ತಾ ಇದೆ. ನಾರ್ಮಲ್ ಆಗಿ ನಿಮಗೆ 30,000 ಮೇಲೆನೆ ನೀವು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಯಾವ ಬ್ರ್ಯಾಂಡ್ ಅಲ್ಲಾದ್ರೂ ತಗೊಳ್ಳಿ 30,000 ಮೇಲೆ ಇರುತ್ತೆ, 35, 40, 32. ಸೊ ಈ ಒಂದು ರೇಂಜ್ ಅಲ್ಲೇ ಇರುತ್ತೆ. ಜಸ್ಟ್ ನೀವು ಬ್ಯಾಂಕ್ ಆಫರ್ ಒಂದು ಯೂಸ್ ಮಾಡ್ಕೊಂಡ್ರೆ ಸಾಕು, 7,500 ನಿಮಗೆ ಡಿಸ್ಕೌಂಟ್ ಆದ್ರೆ ಸಿಗುತ್ತೆ. ಬೆಸ್ಟ್ ಡೀಲ್ ಅಂತಾನೆ ಹೇಳ್ಬೋದು. ಯಾರಾದ್ರೂ ವಾಷಿಂಗ್ ಮಿಷಿನ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ 26,000ಕ್ಕೆ ನಿಮಗೆ ತುಂಬಾನೇ ಚೆನ್ನಾಗಿದೆ ಸ್ಯಾಮ್ಸಂಗ್ ಬ್ರ್ಯಾಂಡ್ ಅಲ್ಲಿ ಸಿಗ್ತಾ ಇದೆ. ಈ ತರ ಆಫರ್ಸ್, ಈ ತರ ಡೀಲ್ಸ್ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾವು ಪೋಸ್ಟ್ ಮಾಡ್ತಾನೆ ಇರ್ತೀವಿ. ನಮ್ಮ ಚಾನಲ್ ಅಲ್ಲಿ ನೀವು ಇದೀರಾ ಅಂದ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ನೀವೇನಾದ್ರೂ ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆರಾಮಾಗಿ ಜಾಯಿನ್ ಆಗ್ಬೋದು. ಈ ತರ ಆಫರ್ಸ್ ತುಂಬಾನೇ ಇರುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ಆಪಲ್ ಕಂಪ್ನಿಯವರು ಐಫೋನ್ಸ್ಗೆ ಒಂದು ಹೊಸ ಅಪ್ಡೇಟ್ ನ ರಿಲೀಸ್ ಮಾಡಿದ್ದಾರೆ. ಈ ಒಂದು ಅಪ್ಡೇಟ್ ನೀವು ಮಾಡ್ಕೊಂಡಿದ್ದೀರಾ ಅಂದ್ರೆ ಇವಾಗ ತಾನೇ ಹೇಳದ್ನಲ್ಲ, ಆಪಲ್ ಏರ್ ಟ್ಯಾಗ್ ಸೆಕೆಂಡ್ ಜನರೇಷನ್ ಲಾಂಚ್ ಮಾಡಿದ್ದಾರೆ ಅಂತೇಳಿ. ಅದಕ್ಕೆ ಸಪೋರ್ಟೆಡ್ ಫೀಚರ್ಸ್ ಎಲ್ಲ ನಿಮಗೆ ಐಫೋನ್ ಅಲ್ಲ ಆದ್ರೆ ಕೊಟ್ಟಿದ್ದಾರೆ. ನೀವು ಕಂಪ್ಲೀಟ್ ಆಗಿ ಕಂಟ್ರೋಲ್ ಆದ್ರೆ ಮಾಡ್ಬೋದು. ತುಂಬಾ ಜನ ಕೇಳ್ತಾ ಇದ್ರಿ ಮಾಡ್ಕೋಬೇಕಾ ಬೇಡವಾ ಅಂತೇಳಿ, ಆರಾಮಾಗಿ ಮಾಡ್ಕೊಳ್ಳಿ, ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಹಾಗೆ ಬಂದ್ಬಿಟ್ಟು ಇನ್ನ ಒಂದು ಇಂಟ್ರೆಸ್ಟಿಂಗ್ ಏನಂದ್ರೆ ಐಫೋನ್ 5s ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ, ಈ ಮೊಬೈಲ್ಗೂ ಕೂಡ ಅಪ್ಡೇಟ್ ನ ರಿಲೀಸ್ ಮಾಡಿದ್ದಾರೆ. ಈ ಮೊಬೈಲ್ಗೆ ನನಗನ್ನಿಸ್ತಂಗೆ 2013 ಅಪ್ಡೇಟ್ ಅನ್ನೋದು ನಿಲ್ಸಿದ್ರು, ಕಂಪ್ಲೀಟ್ ಆಗಿ ಅಪ್ಡೇಟ್ಸ್ ನ ಸ್ಟಾಪ್ ಮಾಡಿದ್ರು. ಇಷ್ಟು ವರ್ಷ ಆಗಿದ್ದಾದ್ಮೇಲೆ ಮತ್ತೆ ಈ ಮೊಬೈಲ್ಗೆ ಒಂದು ಅಪ್ಡೇಟ್ ಆದ್ರೆ ಕೊಟ್ಟಿದ್ದಾರೆ. ರೀಸನ್ ಏನು ಅಂದ್ರೆ ಸೆಕ್ಯೂರಿಟಿ ಇಶ್ಯೂಸ್, ಹಾಗೆ ಬಂದ್ಬಿಟ್ಟು ಫೇಸ್ ಲಾಕ್ ಆಗಿರ್ಬೋದು, ಇನ್ನ ಒಂದು ಸ್ವಲ್ಪ ಫೀಚರ್ಸ್ ಗೆ ಇನ್ನ ಎಕ್ಸ್ಟೆಂಡೆಡ್ ಸಪೋರ್ಟ್ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಆಪಲ್ ಕಂಪ್ನಿಯವರು ಹೇಳ್ತಿದ್ದಾರೆ. ಏನಕ್ಕೆ ಐಫೋನ್ಸ್ ತಗೋಬೇಕು ಅಂದ್ರೆ ಇದೇ ಕಾರಣಕ್ಕೆ. ಬೇರೆ ಯಾವ ಕಂಪ್ನಿ ಆದ್ರೂ ನೋಡಿ 10 ವರ್ಷದಿಂದ ಇರೋ ಮೊಬೈಲ್ಗೆ ಅಪ್ಡೇಟ್ ಆದ್ರೆ ಕೊಡೋದಿಲ್ಲ. ಇವಾಗ ಲಾಂಚ್ ಮಾಡಿರೋ ಮೊಬೈಲ್ಸ್ಗೆ ಕರೆಕ್ಟ್ ಆಗಿ ಅಪ್ಡೇಟ್ ಬರೋದಿಲ್ಲ. ನಿನ್ನ ಹಳೆ ಮೊಬೈಲ್ಸ್ ಇಂದು ಕೇಳಕ್ಕೆ ಹೋಗ್ಬೇಡಿ. ಆದ್ರೆ ಆಪಲ್ ಕಂಪ್ನಿಯವರು ನೋಡಿ ಯಾವಾಗೋ ಲಾಂಚ್ ಮಾಡಿರೋ ಐಫೋನ್ 5s ಮೊಬೈಲ್ಗೆ ಇವಾಗ ಒಂದು ಅಪ್ಡೇಟ್ ಆದ್ರೆ ಕೊಟ್ಟಿದ್ದಾರೆ. ನ್ಯೂಸ್ ನೋಡ್ಕೊಂಡ್ರೆ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ತುಂಬಾ ಜನ ವಾಟ್ಸ್ಆಪ್ ಮೇಲೆ ಕೇಸ್ ಹಾಕಿದ್ದಾರೆ. ಏನಕ್ಕೆ ಕೇಸ್ ಹಾಕಿದ್ದಾರೆ ಅಂತ ಕೇಳಿದ್ರೆ ನೀವೆಲ್ಲರೂ ಕೂಡ ಶಾಕ್ ಆಗ್ತೀರಾ. ಅಲ್ಲಿರೋರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇವಾಗ ವಾಟ್ಸ್ಆಪ್ ಅವ್ರು ಏನ್ ಹೇಳ್ತಾರೆ, ನೀವೇನಾದ್ರೂ ಮೆಸೇಜ್ ಮಾಡಿ ಇದು ಕಂಪ್ಲೀಟ್ ಆಗಿ ನಿಮಗೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇರುತ್ತೆ, ಇದನ್ನ ಯಾರು ಕೂಡ ನೋಡೋದಕ್ಕಾಗೋದಿಲ್ಲ, ಹಾಗೆ ಬಂದ್ಬಿಟ್ಟು ಹ್ಯಾಕ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಅಲ್ಲಿರೋರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇವಾಗ ವಾಟ್ಸ್ಆಪ್ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಿರ್ತಾರಲ್ಲ, ಎಂಪ್ಲಾಯ್ಸ್ ಏನಿರ್ತಾರಲ್ಲ, ಅವ್ರ ಹತ್ರ ಬಂದ್ಬಿಟ್ಟು ಒಂದು ಕೋಡ್ ಇರುತ್ತೆ, ಒಂದು ಕೀ ಇರುತ್ತೆ, ಅದನ್ನ ಅವರು ಎಂಟರ್ ಮಾಡಿದ್ರೆ ಸಾಕು ನಮ್ಮ ಚಾಟ್ಸ್ ನ ಅವರು ಆರಾಮಾಗಿ ನೋಡಬಹುದು ಅಂತ ಹೇಳ್ಬಿಟ್ಟು ಇವರು ಕೇಸ್ ಆದ್ರೆ ಹಾಕಿದ್ದಾರೆ. ಇವಾಗ ವಾಟ್ಸ್ಆಪ್ ಅವರು ರಿಯಾಕ್ಟ್ ಆಗಿದ್ದಾರೆ. ವಾಟ್ಸ್ಆಪ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನೀವು ಅನ್ಕೊಂಡಿರೋ ತರ ಏನು ಇರೋದಿಲ್ಲ, ಇದು ಕಂಪ್ಲೀಟ್ ಆಗಿ ನಿಮಗೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇರುತ್ತೆ. ಇದು ನಿಮಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಇವಾಗ ನಾನು ನನ್ನ ಮೊಬೈಲ್ ಅಲ್ಲಿ ಚಾಟ್ ಮಾಡಿದ್ದೀನಿ ಅಂದ್ರೆ ಆ ಒಂದು ಡಾಟಾ ನನ್ನ ಮೊಬೈಲ್ ಅಲ್ಲೇ ಇರುತ್ತೆ, ಅವ್ರ ಸರ್ವರ್ಗೂ ಕೂಡ ರೀಚ್ ಆಗೋದಿಲ್ಲ. ಅಂತದ್ರಲ್ಲಿ ನಾವ್ ಹೆಂಗೆ ನಿಮ್ಮ ಮೆಸೇಜಸ್ ನ ನೋಡೋದಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಒಬ್ಬೊಬ್ರು ಒಂದೊಂದು ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಎಲೋನ್ ಮಸ್ಕ್ ಕೂಡ ರಿಯಾಕ್ಟ್ ಆಗಿದ್ದಾರೆ. ಎಲೋನ್ ಮಸ್ಕ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ವಾಟ್ಸ್ಆಪ್ ಯೂಸೇ ಮಾಡಬೇಡಿ, ಅದು ವೇಸ್ಟ್, ನಿಮಗೆ ಸೆಕ್ಯೂರಿಟಿ ವೈಸ್ ಏನು ಕೂಡ ಸ್ಟ್ರಾಂಗ್ ಇರೋದಿಲ್ಲ. ನಮ್ಮ ಅಪ್ಲಿಕೇಶನ್ ಯೂಸ್ ಮಾಡಿ, ಎಕ್ಸ್ ಗೊತ್ತಲ್ಲ, ಎಕ್ಸ್ ಅಲ್ಲೂ ಕೂಡ ಇವಾಗ ಚಾಟ್ ತಂದಿದ್ದಾರೆ, ಅದು ಯೂಸ್ ಮಾಡಿ ನಿಮಗೆ ಇನ್ನ ಸೇಫ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಒಬ್ರು ಬೆಳೆ ಬೈಸ್ಕೊಳೋದಕ್ಕೆ ಏನ್ ಬೇಕಾದ್ರೂ ಕೂಡ ಹೇಳ್ತಾರೆ. ಎಷ್ಟೋ ವರ್ಷದಿಂದ ವಾಟ್ಸ್ಆಪ್ ಯೂಸ್ ಮಾಡ್ತಿದೀವಿ, ಯಾವುದೇ ರೀತಿ ಇಶ್ಯೂಸ್ ಕೂಡ ಹೊರಗೆ ಬಂದಿಲ್ಲ. ಯಾವಾಗೋ ಒಂದ್ಸಲ ಅವಾಗ ನಿಮಗೆ ಡಾಟಾ ಬ್ರೀಚ್ ಆಗ್ತಾ ಇರುತ್ತೆ, ಅಷ್ಟು ಬಿಟ್ರೆ ಮೇಜರ್ ಆಗಿ ಈ ತರ ಡಾಟಾ ತಗೊಂಡಿದ್ದಾರೆ, ಮಿಸ್ಯೂಸ್ ಮಾಡಿದ್ದಾರೆ. ಇವಾಗ ವಾಟ್ಸ್ಆಪ್ ಅವರೇ ಆಗ್ಲಿ ಒಂದು ಡಾಟಾ ತಗೊಂಡು ಬೇರೆಯವರಿಗೆ ಸೇಲ್ ಮಾಡಿದ್ದಾರೆ. ಆ ತರ ನ್ಯೂಸ್ ಅನ್ನೋದು ನಾವು ಇವತ್ತಿನವರೆಗೂ ನೋಡಿಲ್ಲ. ಒಟ್ಟು ಇವಾಗ ನೋಡ್ಕೊಂಡ್ರೆ ಈ ಒಂದು ನ್ಯೂಸ್ ತುಂಬಾನೇ ವೈರಲ್ ಆಗ್ತಿದೆ. ಸೊ ನೋಡೋಣಂತೆ ಏನಾಗುತ್ತೆ ಅಂತ. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.